ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ ಪಿ ಯು ಸಿದು ಸಮರಿನ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಆ ಸೆಕೆಂಡ್ ಪಿ ಯು ಸಿ ಸಮರಿನ ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್ ವಿತ್ ದ್ಯಾಟ್ ಒನ್. ನೋಡಿರಿ, ಫಸ್ಟ್ನೇ ಚಾಪ್ಟರ್ ಓಲ್ಡ್ ಎನ್ ಸಿ ಆರ್ ಟಿ ಪ್ರಕಾರ ಫಸ್ಟ್ ಚಾಪ್ಟರ್ ಯಾವುದು ಅಂದ್ರೆ ಸಾಲಿಡ್ ಸ್ಟೇಟ್ ಅಂತಂದು. ನೋಡಿರಿ, ನಾವು ಫಸ್ಟಿಗೆ ಈ ಒಂದು ಚಾಪ್ಟರ್ನಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದ್ರೆ ಸೊ ಟೈಪ್ಸ್ ಆಫ್ ಸಾಲಿಡ್ಸ್ಗಳನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ ರೀ. ರೈಟ್, ನೋಡಿರಿ, ಇದರಲ್ಲಿ ಮೊದಲಿಗೆ ಯಾವುದಿದೆ ಅಂದ್ರೆ ಸೊ ಮೊದಲಿಗೆ ಬರುವಂಥ ಸಾಲಿಡ್ ಯಾವುದಂದ್ರೆ ಮಾಲಿಕ್ಯುಲರ್ ಸಾಲಿಡ್ ಅಂತಂದು. ರೈಟ್, ಸೊ ನೆಕ್ಸ್ಟ್ ಮೆಟಾಲಿಕ್ ಸಾಲಿಡ್, ನೆಕ್ಸ್ಟ್ ಕೋವಲೆಂಟ್ ಆರ್ ನ್ಯೂಟ್ರಲ್ ಸಾಲಿಡ್ಸ್ ಅಂತಂದು ಇರುತ್ತೆ ರೀ, ಅಥವಾ ನೆಟ್ವರ್ಕ್ ಸಾಲಿಡ್ ಅಂತ ಇರುತ್ತೆ. ನಾವೀಗ ಮಾಲಿಕ್ಯುಲರ್ ಸಾಲಿಡ್ ಒಳಗಡೆ ಮತ್ತು 2-3 ಟೈಪ್ ಇದೆ ರೀ. ಒಂದು ನಾನ್ ಪೋಲಾರ್ ಅಂತಂದು, ಇನ್ನೊಂದು ಪೋಲಾರ್, ನೆಕ್ಸ್ಟ್ ಹೈಡ್ರೋಜನ್ ಬಾಂಡೆಡ್ ಸಾಲಿಡ್ ಅಂತಂದು. ನೋಡಿರಿ, ಈಗ ನಾನ್ ಪೋಲಾರ್ನಲ್ಲಿ ಮಾಲಿಕ್ಯೂಲ್ಸ್ಗಳೇ ಇರ್ತವೆ ರೀ. ಬೆಸ್ಟ್ ಎಕ್ಸಾಂಪಲ್ ಯಾವುದಂದ್ರೆ ಆರ್ಗಾನ್, ನೆಕ್ಸ್ಟ್ CCl4, ಹೈಡ್ರೋಜನ್, ಅಯೋಡಿನ್, ಸೊ CO2 ಅಂತಂದು. ನೆಕ್ಸ್ಟ್ ಹಂಗಿತ್ತಂದ್ರೆ ಈ ಒಂದು ಐಟಮ್ ಮತ್ತು ಇನ್ನೊಂದು ಐಟಮ್ನ ಬಾಂಡ್ ಮಾಡೋವಂಥ ಫೋರ್ಸ್ ಅಥವಾ ಅಟ್ರಾಕ್ಟಿವ್ ಫೋರ್ಸಸ್ ಯಾವುದು ಅಂದ್ರೆ ಲಂಡನ್ ಫೋರ್ಸಸ್ ಅಂತಂದ್ರೆ. ರೈಟ್, ನೋಡಿರಿ, ಬೇರೆ ಬೇರೆ ಥರದ ಲಂಡನ್ ಫೋರ್ಸಸ್ ಇರ್ತಾವೆ ರೀ. ಸೊ ಅಂದರೆ ವೀಕ್ ಮಾಲಿಕ್ಯುಲರ್ ಫೋರ್ಸಸ್ಗೆ ನಾವು ಲಂಡನ್ ಫೋರ್ಸಸ್ ಅಂತ ನಾವು ಕರಿಬೋದು. ನೆಕ್ಸ್ಟು ಪೋಲಾರ್ ಸಾಲಿಡ್ಸ್ ಅಂತಂದು. ಸೊ ಇದರಲ್ಲಿ ಮಾಲಿಕ್ಯೂಲ್ಸ್ಗಳ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳಾಗಿರ್ತವೆ. ಎಕ್ಸಾಂಪಲ್ HCl ಸಾಲಿಡ್ ಅಂತಂದು. HCl ಸಾಲಿಡ್ನ ತೊಗೊಂಡು ಅಂತ ಅಂದ್ಕೊಂಡ್ರೆ ಅದರಲ್ಲಿ ಡೈಪೋಲ್ ಟೈಪ್ ಆಫ್ ಇಂಟ್ರಾಕ್ಷನ್ ಇರ್ತೈತಿ. ನೆಕ್ಸ್ಟ್ H ಬಾಂಡೆಡ್ ಸಾಲಿಡ್ ಅಂತಂದು. ಇದರಲ್ಲಿ ಮಾಲಿಕ್ಯೂಲ್ಸ್ಗಳು ಆಸ್ ಎ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳಾಗಿರ್ತವೆ. ನೆಕ್ಸ್ಟ್ ಇಲ್ಲಿ ನಮಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದಂದ್ರೆ ಐಸ್ ಅಂತಂದ್ರೆ. ರೈಟ್, ಐಸ್ ಒಳಗಡೆ ಮಾಲಿಕ್ಯೂಲ್ ಹೈಡ್ರೋಜನ್ ಮೀನ್ಸ್ ವಾಟರ್ ಮಾಲಿಕ್ಯೂಲ್ ಇರ್ತೈತಿ. ಇಲ್ಲಿ ನನಗೆ ಒಂದು ವಾಟರ್ ಮತ್ತು ಇನ್ನೊಂದು ವಾಟರ್ ಮಧ್ಯದಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರ್ತೈತಿ. ಅದಕ್ಕೋಸ್ಕರ ನಾವು ಇದಕ್ಕೆ ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯೂಲ್ಸ್ ಅಂತ ನಾವು ಕರಿತೀವಿ ರೀ. ನೆಕ್ಸ್ಟ್ ಯಾವುದಿದೆ ಅಂದ್ರೆ ಅಯನಿಕ್ ಸಾಲಿಡ್ಸ್ ಅಂತಂದು. ನೋಡಿರಿ, ಅಯನಿಕ್ ಸಾಲಿಡ್ ಒಳಗಡೆ ಅಯಾನ್ಸ್ ಇರ್ತವೆ. ಸೊ ಬೆಸ್ಟ್ ಎಕ್ಸಾಂಪಲ್ ಯಾವುದಂದ್ರೆ NaCl ಕ್ರಿಸ್ಟಲ್, ಸೊ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಕ್ರಿಸ್ಟಲ್, ಇಟ್ ಲೈಕ್ ದಿಸ್. ರೈಟ್, ನೆಕ್ಸ್ಟು ಜಿಂಕ್ ಸಲ್ಫೈಡ್, ಕ್ಯಾಲ್ಶಿಯಂ ಫ್ಲೋರೈಡ್, ಇವು ಸಹಿತ ಎಕ್ಸಾಂಪಲ್ ಆಗಿರ್ತವೆ ರೀ. ಇದರಲ್ಲಿ ಅಂದರೆ NaCl ಕ್ರಿಸ್ಟಲ್ನಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತೈತಿ. ರೈಟ್, ದೆನ್ ವಿ ಹ್ಯಾವ್ ಮೆಟಾಲಿಕ್ ಸಾಲಿಡ್ಸ್ ಅಂತಂದು. ಮೆಟಾಲಿಕ್ ಸಾಲಿಡ್ನಲ್ಲಿ ಪಾಸಿಟಿವ್ ಅಯಾನ್ ಮತ್ತು ನೆಗೆಟಿವ್ ಎಲೆಕ್ಟ್ರಾನ್ಸ್ಗಳು ಇರ್ತವೆ ರೀ. ಬೆಸ್ಟ್ ಎಕ್ಸಾಂಪಲ್ ಐರನ್ ಮೆಟಲ್, ಕಾಪರ್, ಮ್ಯಾಗ್ನೀಷಿಯಮ್, ಇವೆಲ್ಲ. ಇವುದರಲ್ಲಿ ಮೆಟಾಲಿಕ್ ಬಾಂಡಿಂಗ್ ಇರುತ್ತೆ ಅಂತಂದು. ರೈಟ್, ಸೊ ವಿ ಹ್ಯಾವ್ ಎ ಮೆಟಾಲಿಕ್ ಬಾಂಡಿಂಗ್. ನೆಕ್ಸ್ಟ್ ನೆಟ್ವರ್ಕ್ ಸಾಲಿಡ್ಸ್ ಅಂತಂದ್ರೆ, ಅಥವಾ ಇದಕ್ಕೆ ಕೋವಲೆಂಟ್ ಸಾಲಿಡ್ ಅಂತಂದು ಸಹಿತ ನಾವು ಕರಿತೀವಿ. ಇದರಲ್ಲಿರುವಂಥ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ಗಳು ಯಾವುವು ಅಂದ್ರೆ ಐಟಮ್ಸ್ ಆಗಿರ್ತವೆ ರೀ. ಸೊ ಬೆಸ್ಟ್ ಎಕ್ಸಾಂಪಲ್ ಮೀನ್ಸ್ ಸಿಲಿಕಾನ್ ಕಾರ್ಬೈಡ್, ಡೈಮಂಡ್, ಗ್ರಾಫೈಟ್, ಮೀನ್ಸ್ ಸಿಲಿಕಾನ್ ಡೈಆಕ್ಸೈಡ್, ಕ್ವಾರ್ಜ್, ಇವೆಲ್ಲ. ಇದರಲ್ಲಿ ಯಾವ ಥರದ ಅಟ್ರಾಕ್ಷನ್ ಇರ್ತೈತಿ ಅಂದ್ರೆ ಕೋವಲೆಂಟ್ ಬಾಂಡಿಂಗ್ ಇರ್ತೈತಿ ಅಂತಂದ್ರೆ. ರೈಟ್, ನೋಡಿರಿ, ಇಲ್ಲಿವರೆಗೆ ನಾವೇನು ಕಲಿತಾ ಇದ್ವಿ ಅಂದ್ರೆ ಟೈಪ್ಸ್ ಆಫ್ ಸಾಲಿಡ್ನ ನಾವು ಕಲ್ತಿದ್ದೀವಿ ರೀ. ನೆಕ್ಸ್ಟ್ ಏನು ಮಾಡಿದ್ರೆ ಆಯ್ತಂದ್ರೆ ಯೂನಿಟ್ ಸೆಲ್ಗಳ ಬಗ್ಗೆ ನಾವೀಗ ಸ್ಟಡಿ ಮಾಡಿದ್ರೆ ಆಯ್ತು ರೀ. ಸೊ ಹಾಗಿತ್ತಂದ್ರೆ ಇಲ್ಲಿ ಒಂದು ಕ್ವಶನ್ ಬರುತ್ತೆ, ವಾಟ್ ಆರ್ ಯೂನಿಟ್ ಸೆಲ್ಸ್ ಅಂತ. ಸೊ ಯೂನಿಟ್ ಸೆಲ್ ಅಂದ್ರೆ ಏನಂತಂದು ಈಗ ನನ್ನ ಹತ್ರ ಒಂದು ಸಾಲಿಡ್ನ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ರಿ. ಆ ಸಾಲಿಡ್ನ ನಾನು ಏನು ಮಾಡ್ತೇನೆ ಅಂದರೆ ಸಣ್ಣ ಸಣ್ಣ ಪೀಸಸ್ ಆಗಿ ಕನ್ವರ್ಟ್ ಮಾಡ್ತಾ ಲಾಸ್ಟಿಗೆ ಒಂದು ಬೇಸಿಕ್ ಯೂನಿಟಿಗೆ ಬಂದು ನಿಂತ್ಕೋತೀನಿ ರೀ. ಆ ಬೇಸಿಕ್ ಯೂನಿಟ್ಗೆ ಏನಂತ ಕರಿತೀವಿ ಅಂದ್ರೆ ನಾವು ಯೂನಿಟ್ ಸೆಲ್ ಅಂತ ಕರಿತೀವಿ ರೀ. ರೈಟ್, ನೋಡಿರಿ, ಇದಕ್ಕೆ ನಾವು ನೋಡಿರಿ ಇಲ್ಲಿ ಮೀನ್ಸ್ ಯೂನಿಟ್ ಸೆಲ್ಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾಯಿದ್ವಿ. ಇದು ಅಂದ್ರೆ ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂತ. ನೋಡಿರಿ, ಪ್ರಿಮಿಟಿವ್ ಅಂದ್ರೆ ಬೇಸಿಕ್ ಯೂನಿಟ್ ಸೆಲ್ ಅಂತಂದು. ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಓನ್ಲಿ ಆನ್ ದಿ ಕಾರ್ನರ್ ಪೊಸಿಷನ್ ಆಫ್ ದಿ ಯೂನಿಟ್ ಸೆಲ್ ಅಂತಂದು. ಸೊ ಇಲ್ಲಿ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಇರ್ತವೆ ರೀ. ಅಂದರೆ ಟೈಪ್ಸ್ ಆಫ್ ಯೂನಿಟ್ ಸೆಲ್ಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ವಿ. ಫಸ್ಟ್ನೇದು ಯಾವುದಂದ್ರೆ ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಅಂತಂದು. ನೋಡಿರಿ, ಈ ಥರ ಇರ್ತೈತಿ. ಈಗ ನನ್ನ ಹತ್ರ ಒಂದು ಲೆಟೈಸ್ ಇದೆ ಅಂತ ಅಂದ್ಕೊಳ್ರಿ. ನಾವು ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ ಎ ಕ್ರಿಸ್ಟಲ್ ಈಸ್ ನೋನ್ ಆಸ್ ಲೆಟೈಸ್ ಅಂತಂದು. ಸೊ ಈಗ ನಾನು ಒಂದು ಅರೇಂಜ್ಮೆಂಟ್ನ ತೊಗೊಂಡೆ ಅಂದ್ಕೊಳ್ರಿ. ಆ ಅರೇಂಜ್ಮೆಂಟ್ನಲ್ಲಿ ಆಟಮ್ ಏನಿದೆ ನೋಡ್ರಿ, ಅದು ಆಟಮ್ ಅಥವಾ ಮಾಲಿಕ್ಯೂಲ್ ಅಥವಾ ಆಟಮ್ ಸೆಂಟರ್ ಒಳಗಡೆ ಅಷ್ಟೇ ಇತ್ತು ಅಂತ ಅಂದ್ಕೊಳ್ರಿ. ಅವಾಗ ನಾವು ಇದಕ್ಕೆ ಅಂತ ಕರಿತೀವಿ ಅಂದ್ರೆ ಬಾಡಿ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಕರಿತೀವಿ ರೀ. ಅದನ್ನು ಬಿಟ್ಟು ಸೊ ಪ್ರತಿಯೊಂದು ಫೇಸ್ ಒಳಗಡೆ ಇತ್ತು ಅಂತ ಅಂದ್ಕೊಳ್ರಿ. ಅವಾಗ ನಾವು ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ಕರಿತೀವಿ ರೀ. ನೆಕ್ಸ್ಟ್ ಅದೇ ಟೈಪ. ಸೊ ಈಗ ನನ್ನ ಹತ್ರ ಒಂದು ರೆಕ್ಟ್ಯಾಂಗ್ಯುಲರ್ ಶೇಪ್ ಆಫ್ ಕ್ಯೂಬ್ ಇತ್ತು ಅಂತ ಅಂದ್ಕೊಳ್ರಿ. ಸೊ ಕ್ಯೂಬ್ದು ಮೇಲ್ಗಡೆ ಮತ್ತು ಕೆಳಗಡೆ ಇತ್ತು ಅಂತ ಅಂದ್ಕೊಳ್ರಿ. ಫೇಸಸ್ ಒಳಗಡೆ ಇತ್ತು ಅಂದ್ರೆ ಅದಕ್ಕೆ ಎಂಡ್ ಸೆಂಟರ್ಡ್ ಯೂನಿಟ್ ಸೆಲ್ ಅಂತ ನಾವು ಕರಿಬೋದು. ನೋಡ್ರಿ, ಹಾಗಿತ್ತಂದ್ರೆ ಇಲ್ಲಿ ಏನು ಮಾಡಿದ್ವಿ ಅಂದ್ರೆ
ಈ ಎಷ್ಟು ಯೂನಿಟ್ ಸೆಲ್ಗಳಿರ್ತಾವೆ ನೋಡ್ರಿ, ಆ ಎಲ್ಲ ಯೂನಿಟ್ ಸೆಲ್ಗಳನ್ನು ನಾವಿಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀವಿ ರೀ. ರೈಟ್, ಆ ಲಿಸ್ಟ್ನ ನಾವೀಗ ಕಲಿತಾ ಹೋದ್ರಾಯ್ತು. ನೋಡ್ರಿ, ಇದಕ್ಕೆ ನಾವು 7 ಕ್ರಿಸ್ಟಲ್ ಸಿಸ್ಟಮ್ ಅಂತ ಕರಿತೀವಿ ರೀ. ಇದಕ್ಕೆ ಕ್ರಿಸ್ಟಲ್ ಸಿಸ್ಟಮ್ ಅಂತಂದು ಸಹಿತ ನಾವು ಕರಿತೀವಿ. ನೋಡ್ರಿ, ಫಸ್ಟ್ನೇದು ಯಾವುದಂದ್ರೆ ಕ್ಯೂಬಿಕ್ ಯೂನಿಟ್ ಸೆಲ್ ಅಂತಂದು, ಎರಡನೇದು ಟೆಟ್ರಾಗೋನಲ್, ಮೂರನೇದು ಆರ್ಥೋರಾಂಬಿಕ್ ಅಂತಂದು, ಸೊ ನಾಲ್ಕನೇದು ಮೋನೋಕ್ಲಿನಿಕ್, ಸೊ ಟ್ರೈಕ್ಲಿನಿಕ್, ಹೆಕ್ಸಾಗೋನಲ್, ರಾಂಬೋಹೆಡ್ರಲ್ ಆರ್ ಟ್ರೈಗೋನಲ್ ಅಂತಂದು. ನೋಡ್ರಿ, ಇದಕ್ಕೊಂದು ಈಗ ನಾನು ಒಂದು ಯೂನಿಟ್ ಸೆಲ್ನ ನಾನು ತೊಗೊಂಡೆ ಅಂತ ಅಂದ್ಕೊಳ್ರಿ. ಈ ಯೂನಿಟ್ ಸೆಲ್ನ ತೊಗೊಂಡೆ ಅಂದರೆ ಇದಕ್ಕೆ ಒಂದು ಎಡ್ಜ್ ಅಂತ ಇರ್ತೈತಿ. ಆ ಎಡ್ಜ್ ಲೆಂತ್ಗೆ ನಾವು ಎಡ್ಜ್ ಲೆಂತ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಒಂದು ಲೈನ್ಗೂ ಮತ್ತು ಈ ಒಂದು ಲೈನ್ಗೂ ಮಧ್ಯದಲ್ಲಿ ಒಂದು ಆ್ಯಂಗಲ್ ಇರ್ತೈತಿ, ಅದಕ್ಕೆ ನಾವು ಆಕ್ಸಿಯಲ್ ಆ್ಯಂಗಲ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ಎಕ್ಸಾಂಪಲ್ ಅಂತಂದು. ರೈಟ್, ನೋಡಿರಿ, ನಾವು ಇಲ್ಲಿ ಏನಿದಾವೆ ನೋಡಿರಿ, ಇವು ಎಡ್ಜ್ ಲೆಂತ್ ಅವು ಅಷ್ಟೇ ನಮಗೆ ಇಂಪಾರ್ಟೆಂಟ್, ಮತ್ತು ಆಕ್ಸಿಯಲ್ ಆ್ಯಂಗಲ್ಸ್ಗಳು ಸಹಿತ ನಮಗೆ ಇಂಪಾರ್ಟೆಂಟ್. ಕೆಲವೊಂದು ಟೈಮ್ ನಮಗೆ ಏನು ಮಾಡ್ತಾರಂದ್ರೆ ಯಾವುದಾದ್ರೂ ಒಂದು ಎಕ್ಸಾಂಪಲ್ನ ಕೊಟ್ಬಿಟ್ಟು ಅದರದ್ದು ಎಡ್ಜ್ ಲೆಂತ್ ಎಷ್ಟಿದೆ ಅಂತ ಕೇಳ್ಬೋದು, ಅಥವಾ ಆಕ್ಸಿಯಲ್ ಆ್ಯಂಗಲ್ ಎಷ್ಟಿದೆ ಅಂತ ಕೇಳ್ತಾರೆ. ರೈಟ್, ಸೊ ಅದಕ್ಕೋಸ್ಕರ ನಾವು ಇದನ್ನು ನೆನ್ಪಿಟ್ಕೊಂಡ್ರೆ ಉತ್ತಮ ಅಂತಂದು. ನೋಡಿರಿ, ನಾವು ಫಸ್ಟ್ 3 ಯೂನಿಟ್ಸ್ಗಳನ್ನು ನೋಡಿದ್ವಿ ಅಂತ ಅಂದ್ಕೊಳ್ರಿ. ನಾವು ಇದನ್ನ 7 ಕ್ರಿಸ್ಟಲ್ ಸಿಸ್ಟಮ್ನ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಒಂದು ಟ್ರಿಕ್ ಇದೆ ರೀ. ಸೊ ದ್ಯಾಟ್ ಐ ವಿಲ್ ಟ್ರೈ ರೈಟ್ ನಾವು. ನೋಡಿರಿ, ಇದನ್ನ CUTE, ಕ್ಯೂಟ್ OR ಆರ್ MOTHER ಅಂತಂದು. ರೈಟ್, ನೋಡಿರಿ, ಇಲ್ಲಿ ಕ್ಯೂಟ್ ಆರ್ ಮದರ್ ಅಂತ ನೆನ್ಪಿಟ್ಕೋಬೇಕು. ದ ಟ್ರಿಕ್ ಈಸ್ ದಿಸ್ ಒನ್, ಕ್ಯೂಟ್ ಆರ್ ಮದರ್ ಅಂತಂದು. ಟ್ರಿಕ್ ಈಸ್ ದಿಸ್ ಒನ್: ಕ್ಯೂಬಿಕ್ ಟೆಟ್ರಾಗೋನಲ್, ಆರ್ಥೋರಾಂಬಿಕ್, ಮೊನೋಕ್ಲಿನಿಕ್, ಟ್ರೈಕ್ಲಿನಿಕ್, ಹೆಕ್ಸಾಗೋನಲ್, ಆರ್ಥೋರಾಂಬಿಕ್ ಅಂತಂದು. ರೈಟ್, ಸಾರಿ, ರಾಂಬೋಹೆಡ್ರಲ್ ಅಂತಂದು. ನೋಡಿರಿ, ಈಗ ಫಸ್ಟ್ 3 ಏನದಾವೆ ನೋಡಿರಿ, ಅವು ಫಸ್ಟ್ 3 ಏನದಾವಲ್ಲ, ಇವು ಮೂರದ್ದು ಆ್ಯಂಗಲ್ ಏನಾಗಿರ್ತೈತೆ ಅಂದರೆ ಎಕ್ಸಾಕ್ಟ್ಲಿ 90 ಡಿಗ್ರಿ ಆಗಿರುತ್ತೆ. 90 ಡಿಗ್ರಿ ಆಗಿರುತ್ತೆ. ನೋಡಿರಿ, ನೆಕ್ಸ್ಟ್ ಫಸ್ಟ್ ಯೂನಿಟ್ ಸೆಲ್ ಮತ್ತು ಲಾಸ್ಟ್ ಯೂನಿಟ್ ಸೆಲ್ದ ಎಡ್ಜ್ ಲೆಂತ್ ಸೇಮ್ ಆಗಿರ್ತೈತೆ ರೀ, A = B = C ಅಂತಂದು. ನೆಕ್ಸ್ಟ್ ಸೆಕೆಂಡ್ ಒನ್ ಮತ್ತು ಲಾಸ್ಟ್ ಬಟ್ 1, ಇವು ಎರಡರದ್ದು ಯೂನಿಟ್ ಎಡ್ಜ್ ಲೆಂತ್ ಏನಿದೆಯಲ್ಲ ಅದು ಸೇಮ್ ಇರ್ತೈತೆ ರೀ, A = B ಬಟ್ ನಾಟ್ ಈಕ್ವಲ್ಸ್ ಟು C ಅಂತಂದು. ಅದೇ ಟೈಪ ನಾವು ಮಧ್ಯದಲ್ಲಿರುವಂಥ 3ನ ತೊಗೊಂಡಿವಿ ಅಂತ ಅಂದ್ಕೊಳ್ರಿ. A is not equals to B but it is also not equals to C ಅಂತಂದು. ಅದೇ ಟೈಪ A is not equals to B, it is also not equals to C ಅಂತಂದು. ಅದೇ ಟೈಪ A is not equals to B, it is also not equals to C ಅಂತಂದು. ನೆಕ್ಸ್ಟ್ ಅದೇ ಟೈಪ ನಾವು ಉಳಿದಿದ್ದು ನಾವು ತೊಗೊಂಡ್ವಿ ಅಂತ ಅಂದ್ಕೊಳ್ರಿ, ಉಳಿದಿದ್ದನ್ನ ಒಂದು ಇಂಟ್ರೊಡ್ಯೂಷನ್ ಅಥವಾ ಒಂದು ಟ್ರಿಕ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೆನ್ಪಿಟ್ಕೋಬೋದು. ಸೊ ಅದೇನಂದ್ರೆ, ಈಗ ನೋಡ್ರಿ, ಹೆಕ್ಸಾಗೋನಲ್ ಅಂದ್ರೆ ಅದು ಯಾವ ಟೈಪ್ ಇರ್ತೈತೆ ಹೇಳ್ರಿ, ಅದು ಹೆಕ್ಸಾಗೋನ್ ಟೈಪ್ ಇರ್ತೈತಿ. ಹಂಗಿತ್ತಂದ್ರೆ ಇದ್ರದ್ದು ಆ್ಯಂಗಲ್ ಎಷ್ಟು ಇರ್ತೈತಿ, ಇದು 120 ಇರ್ತೈತಿ ರೀ. ಅಂದ್ರೆ ಒಂದು ಆ್ಯಂಗಲ್ 120 ಇರ್ತೈತಿ ಅಂತ ಅರ್ಥ ರೀ. ನೆಕ್ಸ್ಟ್ ಅದೇ ಟೈಪ್ ನಾವು ಮೋನೋಕ್ಲಿನಿಕ್ ತೊಗೊಂಡ್ವಿ ಅಂತ ಅಂದ್ಕೊಳ್ರಿ, ಮೋಸ್ಟ್ ಅನ್ಸಿಮೆಟ್ರಿಕ್ ಕ್ರಿಸ್ಟಲ್ ಸಿಸ್ಟಮ್ ಯಾವುದು ಅಂದ್ರೆ ಟ್ರೈಕ್ಲಿನಿಕ್ ಅಂತ. ನೋಡ್ರಿ, ಟ್ರೈಕ್ಲಿನಿಕ್ ಇಸ್ ದಿ ಮೋಸ್ಟ್ ಅನ್ಸಿಮೆಟ್ರಿಕ್. ಯಾಕಂದ್ರೆ ಇದರಲ್ಲಿ A is not equals to B which is also not equals to C, even alpha angle is not equals to beta angle is not equals to delta, means alpha beta gamma angle. ನೋಡ್ರಿ, ಇವು ಏನಿದಾವಲ್ಲ, ಸೊ ಅದಕ್ಕೋಸ್ಕರ ಮೋಸ್ಟ್ ಅನ್ಸಿಮೆಟ್ರಿಕ್ ಯಾವುದಾಗಿರ್ತೈತೆ ಅಂದರೆ ಟ್ರೈಕ್ಲಿನಿಕ್ ಆಗಿರುತ್ತೆ. ನೆಕ್ಸ್ಟ್ ಅದೇ ಟೈಪ್ ಮೋನೋಕ್ಲಿನಿಕ್ ಸಹಿತ ನೀವು ನೆನ್ಪಿಟ್ಕೋಬೋದು, 2 ಪರ್ಟಿಕ್ಯುಲರ್ ಆ್ಯಂಗಲ್ಸ್ಗಳ 90 ಡಿಗ್ರಿ ಆಗಿರುತ್ತೆ ಅಂತಂದು, ಬಟ್ ಮೂರನೇದು ನಾಟ್ ಈಕ್ವಲ್ಸ್ ಟು 90 ಡಿಗ್ರಿ ಅಂತಂದು. ರೈಟ್, ನೋಡಿರಿ, ಈ ಒಂದು ಮೆಥಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು, ಸೊ ಇವು ಏನು ಕ್ರಿಸ್ಟಲ್ ಸಿಸ್ಟಮ್ಸ್ಗಳಿದಾವೆ ನೋಡಿರಿ, ಅವುಗಳನ್ನು ನೀವು ನೆನ್ಪಿಟ್ಕೋಬೋದು ಅಂತಂದು. ನೋಡಿರಿ, ಇದಾಗಿದ್ದ ಮೇಲ್ಗಡೆ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋದ್ರಾಯ್ತು. ಸೊ ದಟ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಆಟಮ್ಸ್ ಇನ್ ಎ ಯೂನಿಟ್ ಸೆಲ್ ಅಂತಂದು. ಈಗ ನಾನು ಪ್ರಿಮಿಟಿವ್ ಕ್ಯೂಬಿಕ್ ಯೂನಿಟ್ ಸೆಲ್ನ ತೊಗೊಂಡೆ ಅಂತ ಅಂದ್ಕೊಳ್ರಿ. ನೋಡಿರಿ, ಕ್ಯೂಬಿಕ್ ಯೂನಿಟ್ ಸೆಲ್ ಅಂತಂದು. ನೋಡಿರಿ, ಈ ಕ್ಯೂಬಿಕ್ ಯೂನಿಟ್ ಸೆಲ್ ಒಳಗಡೆ ಎಷ್ಟು ಆಟಮ್ಸ್ಗಳು ಅದಾವೆ ಅಂತಂದು ನೀವು ಇಲ್ಲಿ ಕರೆಕ್ಟಾಗಿ ನೋಡಿದ್ರಿ ಅಂತ ಅಂದ್ಕೊಳ್ರಿ. ಸೊ ಈ ಕ್ಯೂಬಿಕ್ ಯೂನಿಟ್ ಸೆಲ್ ಒಳಗಡೆ ಏನಾಗುತ್ತೆ ಅಂದ್ರೆ, ಇಲ್ಲೊಂದು ಆಟಮ್ ಇರ್ತೈತಿ, ಇಲ್ಲೊಂದು ಆಟಮ್ ಇರುತ್ತೆ, ಇಲ್ಲೊಂದು ಅಂತಂದು. ರೈಟ್, ಅಂದ್ರೆ ಈಗ ನಾನು ಒಂದು ಪರ್ಟಿಕ್ಯುಲರ್ ಕ್ಯೂಬ್ನ ನಾನು ತೊಗೊಂಡೆ ಅಂತ ಅಂದ್ಕೊಳ್ರಿ. ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಎಡ್ಜ್ ಒಳಗಡೆ ಇರುವಂಥ ಆಟಮ್ ಏನಿರ್ತೈತಲ್ಲ ಅದು ಟೋಟಲ್ 8 ಸೈಡ್ನಲ್ಲಿರುವಂಥ ಯೂನಿಟ್ ಸೆಲ್ ಜೊತೆಗೆ ಶೇರ್ ಆಗಿರುತ್ತೆ. ರೈಟ್, ಸೊ ಇಟ್ ವಿಲ್ ಶೇರ್, ಇಟ್ ಈಸ್ ಶೇರಿಂಗ್ ವಿತ್ 8 ಅದರ್ ಯೂನಿಟ್ಸ್ ಅಂತಂದು. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಏನು ಮಾಡ್ಬೇಕಂದ್ರೆ, ಸೊ ನಂಬರ್ ಆಫ್ ಆಟಮ್ಸ್ ನೋಡ್ರಿ, ಬಿಕಾಸ್ ಆಫ್ ದ್ಯಾಟ್ ರೀಸನ್ ನಾವಿಲ್ಲಿ ನಂಬರ್ ಆಫ್, ಸೊ
ಸೊ ಹಂಗಿತ್ತಂದ್ರೆ ಒಂದು ಐಟಮ್ 8 ಯೂನಿಟ್ಸ್ ಜೊತೆಗೆ ಶೇರ್ ಆಗಿತ್ತು ಅಂತ ಅಂದ್ಕೊಳ್ರಿ. ಅಂಥದ್ದು 8 ಯೂನಿಟ್ಸ್ಗಳಿದ್ವು ಅಂತ ಅಂದ್ಕೊಳ್ರಿ. ಒಂದು ಪರ್ಟಿಕ್ಯುಲರ್ ಯೂನಿಟ್ಗೆ ಎಷ್ಟು ಐಟಮ್ಸ್ಗಳು ಇರ್ತಾವೆ ಅನ್ನೋದನ್ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಸೊ ಇನ್ ದ ಪ್ರಿಮಿಟಿವ್ ಕ್ಯೂಬಿಕ್ ಯೂನಿಟ್ ಸೆಲ್ 8 × 1/8 ವಿಚ್ ಇಸ್ ಈಕ್ವಲ್ಸ್ ಟು 1 ಐಟಮ್ ಅಂತ ಆಗುತ್ತೆ. ಅಂದರೆ ಒಂದು ಪರ್ಟಿಕ್ಯುಲರ್ ಯೂನಿಟ್ ಸೆಲ್ ಒಳಗಡೆ ಒಂದು ಐಟಮ್ ಇದೆ ಅಂತ ಅರ್ಥ ರೀ. ಅದೇ ಟೈಪ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್ ಇತ್ತು ಅಂತ ಅಂದ್ಕೊಳ್ರಿ. ಕಾರ್ನರ್ ಒಳಗಡೆ 8 × 1/8 ಆಗುತ್ತೆ, ಅಂದರೆ 1 ಐಟಮ್. ಸೊ ಸೆಂಟರ್ ಒಳಗಡೆ ಬಾಡಿ ಸೆಂಟರ್ ಒಳಗಡೆ ಒಂದು ಐಟಮ್ ಇರ್ತೈತೆ ರೀ, ಅಂದರೆ ಹೋಲ್ ಟು ಹೋಲ್ ಕಾಂಟ್ರಿಬ್ಯೂಷನ್, ಅದಕ್ಕೋಸ್ಕರ 2 ಐಟಮ್ಸ್ ಆಗುತ್ತೆ. ಅದೇ ಟೈಪ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್ ಇತ್ತು ಅಂತ ಅಂದ್ಕೊಳ್ರಿ. ಸೊ ಈ ಒಂದು ಕೇಸ್ ಒಳಗಡೆ ಏನಾಗುತ್ತೆ ಅಂದ್ರೆ ಕಾರ್ನರ್ ಒಳಗಡೆ ಇರೋದು 8 × 1/8 1 ಐಟಮ್ ಅಂತ ಆಗುತ್ತೆ. ಅದೇ ಟೈಪ ಸೊ 6 ಫೇಸಸ್ಗಳಿರ್ತವೆ. ಒಂದು ಫೇಸಿಂತ್ರ ಒಂದು ಐಟಮ್ನ 2 ಯೂನಿಟ್ ಸೆಲ್ಗಳ ಮಧ್ಯದಲ್ಲಿ ಕವರ್ ಮಾಡಿರ್ತೀವಿ, ಅಂದ್ರೆ ಶೇರ್ ಆಗಿರ್ತೈತಿ. ಅದಕ್ಕೋಸ್ಕರ 6 × 1/2 = 3 ಐಟಮ್ಸ್ ಅಂತ ಆಗುತ್ತೆ. ಅಂದರೆ ಟೋಟಲ್ ಐಟಮ್ಸ್ ಎಷ್ಟಾಗುತ್ತೆ ರೀ ಅಲ್ಲಿಗೆ 4 ಐಟಮ್ಸ್ ಅಂತ ಆಗುತ್ತೆ. ನೋಡಿರಿ, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಕ್ಲೋಸ್ ಪ್ಯಾಕಿಂಗ್ ಸ್ಟ್ರಕ್ಚರ್ ಇನ್ 2 ಡೈಮೆನ್ಷನ್ ಅಂತಂದು. ಅಂದ್ರೆ ನಾವೀಗ ಆ್ಯಕ್ಚುಲಿ ಕ್ರಿಸ್ಟಲ್ ಅಂದ್ರೆ 3 ಡೈಮೆನ್ಷನಲ್ಲೇ ಇರ್ತೈತೆ ರೀ ಅದು. ಸೊ ಬಟ್ ಈಗ ನಾವು ಈಗ ನಾನು ಒಂದು ಕ್ರಿಸ್ಟಲ್ ಅಂತ ತೊಗೊಂಡೆ ಅಂತ ಅಂದ್ಕೊಂಡ್ರೆ ಅದು 3 ಡೈಮೆನ್ಷನಲ್ಲೇ ಇರ್ತೈತಿ. ಬಟ್ ನಮಗೆ ಡೈರೆಕ್ಟಾಗಿ ನಾವು 3 ಡೈಮೆನ್ಷನಲ್ ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡ್ವಿ ಅಂತ ಅಂದ್ಕೊಂಡ್ರೆ ನಮಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾವು ಫಸ್ಟಿಗೆ 2 ಡೈಮೆನ್ಷನಲ್ಲಿ ಯಾವ ಥರ ಕ್ಲೋಸ್ ಪ್ಯಾಕಿಂಗ್ ಇರ್ತೈತಿ ಅಂತ ನಾವು ತಿಳ್ಕೊಂಡ್ರೆ ಆಯಿತು. ಅದ್ರ ನಂತರ 3 ಡೈಮೆನ್ಷನಲ್ಗೆ ಹೋದ್ರೆ ಆಯ್ತು ರೀ. ಈಗ ನಾನು ಸ್ಕ್ವೇರ್ ಟೈಪ್ ಆಫ್ ಪ್ಯಾಕಿಂಗ್ ಅಂತ ಇರ್ತೈತೆ ರೀ. ಈಗ ನೋಡಿರಿ, ಈ ಥರ ಇತ್ತು ಅಂತ ಅಂದ್ಕೊಳ್ರಿ, ಇದಕ್ಕೆ ನಾವು ಸ್ಕ್ವೇರ್ ಟೈಪ್ ಆಫ್ ಪ್ಯಾಕಿಂಗ್ ಅಂತ ಕರಿತೀವಿ ರೀ. ನೋಡಿರಿ, ಇದಾಗಿದ ಮೇಲ್ಗಡೆ ನೆಕ್ಸ್ಟ್ ಟೈಪ್ ಬರ್ತೈತಿ, ಅದಕ್ಕೆ ನಾವು ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಅಂತಂದು. ಈಗ 4 ಐಟಮ್ಸ್ಗಳನ್ನು ಇಡೋದ್ರ ಬದಲಿಗೆ ನಾನು 6 ಐಟಮ್ಸ್ಗಳನ್ನು ಎಟ್ ಎ ಟೈಮ್ ಇಟ್ಟೆ ಅಂತ ಅಂದ್ಕೊಳ್ರಿ, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಅಂತಂದೆ. ಈಗ ನಾನು 3 ಡೈಮೆನ್ಷನಲ್ಲಿ ಸೊ ಇದ್ರದ್ದೇ ನೆಕ್ಸ್ಟ್ ಕಂಟಿನ್ಯೂಷನ್ ಆಗುತ್ತೆ ಅಂತಂದ್ರೆ ರೈಟ್. ಸೊ ಯು ಕ್ಯಾನ್ ಸಿ ದಿಸ್ ಒನ್ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಅಂತಂದೆ. ಸೊ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ ಇನ್ 3 ಡೈಮೆನ್ಷನಲ್ ಏನಾಗುತ್ತೆ ಅಂದರೆ ಇದ್ರದ್ದೇ ಕಂಟಿನ್ಯೂಷನ್ ಆಗುತ್ತೆ. ಇಲ್ಲಿ ಟೆಟ್ರಾಹೆಡ್ರಲ್ ಹೋಲ್ ಅಂತ ಇರ್ತೈತೆ ರೀ. ಸೊ ಈಗ ನಾನು ಕೆಳಗಡೆ 3 ಇಟ್ಟು ಸೊ ಮೇಲ್ಗಡೆ 1 ಇಟ್ಟೆ ಅಂತ ಅಂದ್ಕೊಳ್ರಿ, ದ್ಯಾಟ್ ಪರ್ಟಿಕ್ಯುಲರ್ ಸ್ಪೇಸ್ ಇಸ್ ಕಾಲ್ಡ್ ಆಸ್ ಟೆಟ್ರಾಹೆಡ್ರಲ್ ಹೋಲ್ ಅಂತಂದು, ರೈಟ್, ಲೈಕ್ ದಿಸ್. ಅದೇ ಟೈಪ ಆಕ್ಟಾಹೆಡ್ರಲ್ ಹೋಲ್ ಅಂತಂದು ಇರ್ತೈತೆ ರೀ. ಈಗ ನೋಡ್ರಿ, ಈಗ 3 ಐಟಮ್ಸ್ಗಳನ್ನು ಈ ಥರ ಇಡ್ತೀನಿ, ನೆಕ್ಸ್ಟ್ ಇನ್ನು 3ನ ಎಕ್ಸಾಕ್ಟ್ಲಿ ಮಿಡಲ್ ಇಡ್ತೇನೆ ರೀ. ಮಿಡಲ್ ಇಟ್ಟೆ ಅಂತ ಅಂದ್ಕೊಂಡ್ರೆ ಅವಾಗಿಲ್ಲ ಒಂದು ಸ್ಪೇಸ್ ಫಾರ್ಮ್ ಆಗುತ್ತೆ, ದ್ಯಾಟ್ ಸ್ಪೇಸ್ ಇಸ್ ಕಾಲ್ಡ್ ಆಸ್ ಆಕ್ಟಾಹೆಡ್ರಲ್ ಹೋಲ್ ಅಂತಂದು. ಯು ಕ್ಯಾನ್ ಸಿ ದಿಸ್ ಒನ್, ದಿಸ್ ಈಸ್ ಟೆಟ್ರಾಹೆಡ್ರಲ್ ಹೋಲ್, ದಿಸ್ ಈಸ್ ಆಕ್ಟಾಹೆಡ್ರಲ್ ಹೋಲ್ ಅಂತಂದೆ. ನೆಕ್ಸ್ಟ್ ಈಗ ನನಗೆ ಗೊತ್ತಾಯ್ತು ರೀ, ಇಲ್ಲಿ ಒಂದು ಟೆಟ್ರಾಹೆಡ್ರಲ್ ಹೋಲ್ ಅಂತಂದು ಅದಕ್ಕೆ ನಾವು ವಾಯ್ಡ್ ಅಂತಂದು ಸಹಿತ ನಾವು ಕರಿತೀವಿ ರೀ. ಅಂದರೆ ಖಾಲಿ ಜಾಗಕ್ಕೆ ವಾಯ್ಡ್ ಅಂತ ಕರಿತೀವಿ. ಒಂದು ಆಕ್ಟಾಹೆಡ್ರಲ್ ವಾಯ್ಡ್ ಇರ್ತೈತಿ, ಇನ್ನೊಂದು ಟೆಟ್ರಾಹೆಡ್ರಲ್ ವಾಯ್ಡ್ ಅಂತಂದು. ಸೊ ಹಾಗಿತ್ತಂದ್ರೆ ಈಗ n ನಂಬರ್ ಆಫ್ ಸ್ಪಿಯರ್ಸ್ಗಳದಾವ ಅಂತ ಅಂದ್ಕೊಡ್ರಿ, n ನಂಬರ್ ಆಫ್ ಐಟಮ್ಸ್ ಇದೆ ಅಂತ ಅಂದ್ಕೊಡ್ರಿ. ಆ ಒಂದು n ನಂಬರ್ ಆಫ್ ಐಟಮ್ಸ್ಗೆ ಎಷ್ಟು ಆಕ್ಟಾಹೆಡ್ರಲ್ ವಾಯ್ಡ್ ಇರ್ತೈತಿ, ನೆಕ್ಸ್ಟ್ ಎಷ್ಟು ಟೆಟ್ರಾಹೆಡ್ರಲ್ ವಾಯ್ಡ್ ಇರ್ತೈತಿ ಅಂತಂದು ನೋಡ್ರಿ. ಇದರಿಂದ ನಮಗೆ ಏನು ತಿಳಿತೈತಿ ಅಂದ್ರೆ, ಈಗ n ನಂಬರ್ ಆಫ್ ಐಟಮ್ಸ್ ಇತ್ತು ಅಂದ್ರೆ ನನಗೆ n ನಂಬರ್ ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಇರ್ತೈತಿ. ಅದೇ ಟೈಪ್ 2n ನಂಬರ್ ಆಫ್ ಟೆಟ್ರಾಹೆಡ್ರಲ್ ವಾಯ್ಡ್ ಇರ್ತೈತಿ ಅಂತಂದ್ರೆ ರೈಟ್. ನೋಡ್ರಿ, ಈಗ ನಾವು ನೆಕ್ಸ್ಟ್ ಏನು ಮಾಡಿದ್ರೆ ಆಯ್ತಂದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ ರೀ, ಹೆಕ್ಸಾಗೋನಲ್ ಪ್ಯಾಕಿಂಗ್ ಅಥವಾ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಅಂತ ಇರ್ತೈತಿ. ಸೊ ಈಗ ನಾವು ಅದನ್ನು ಈಗ ಸ್ಟಡಿ ಮಾಡಿದ್ರೆ ಆಯ್ತು ಅಂತ ನೋಡ್ರಿ. ಹೆಕ್ಸಾಗೋನಲ್ ಪ್ಯಾಕಿಂಗ್ ಒಳಗಡೆ ಏನಾಗುತ್ತೆ ಅಂದ್ರೆ ಫಸ್ಟಿಗೆ ಬಿ ಟೈಪ್ ಇರ್ತೈತಿ, ಅಂದರೆ ಈ ಥರದ್ದು ಒಂದು ಅರೇಂಜ್ಮೆಂಟ್ ಇರ್ತೈತಿ. ಅದಾಗಿದ ಮೇಲ್ಗಡೆ ಹೆಕ್ಸಾಗೋನಲ್ ಅರೇಂಜ್ಮೆಂಟ್ ಇರ್ತೈತಿ. ಹೆಕ್ಸಾಗೋನಲ್ ಅರೇಂಜ್ಮೆಂಟ್ ಆಗಿದ ಮೇಲ್ಗಡೆ ಈ ಟ್ರಯಾಂಗ್ಯುಲರ್ ರಿವರ್ಸ್ ಮೋಡ್ ಒಳಗಡೆ ಇರ್ತೈತಿ. ಅದ್ರ ನೆಕ್ಸ್ಟ್ ಮತ್ತೆ ಹೆಕ್ಸಾಗೋನಲ್ ಪ್ಯಾಕಿಂಗ್ ಇರ್ತೈತಿ. ನೋಡ್ರಿ, ಇದಕ್ಕೆ ನಾವು ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಅಂತ ಕರಿತೀವಿ ರೀ. 1 ಲೇಯರ್, 2ನೇ ಲೇಯರ್ ಮತ್ತು 3ನೇ ಲೇಯರ್ ಅಂತಂದ್ರೆ ರೈಟ್. ಇದಕ್ಕೆ ನಾವು 3ನೇ ಲೇಯರ್ ಏನಿದೆ ಬಟ್ 1ನೇ ಲೇಯರ್ ಮತ್ತು 3ನೇ ಟೈಮ್ ಮತ್ತೆ ರಿಪೀಟ್ ಆಗುತ್ತೆ ರೀ. ಅಂದ್ರೆ BA ಟೈಪ್ ಬರ್ತಾ ಇತ್ತಂದ್ರೆ ಇದಕ್ಕೆ ನಾವು ಹೆಕ್ಸಾಗೋನಲ್ ಪ್ಯಾಕಿಂಗ್ ಅಂತ ಕರಿತೀವಿ. ನೋಡ್ರಿ, ಇನ್ನೊಂದು ಟೈಪ್ ಇರ್ತೈತಿ, ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಅಂತ ಕರಿತೀವಿ ರೀ. ನೋಡ್ರಿ, ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಒಳಗಡೆ ಏನಾಗುತ್ತೆ ಅಂದ್ರೆ ಈಗ ಎ ಟೈಪ್ ಲೇಯರ್ ಇರ್ತೈತಿ, ಅದಾಗಿದ್ಮೇಲೆ ಬಿ ಟೈಪ್ ಬರ್ತೈತಿ, ಬಿ ಟೈಪ್ ಆಗಿದ್ಮೇಲೆ ಮತ್ತೆ ಸಿ ಟೈಪ್ ಬರುತ್ತೆ ರೀ, ಆಮೇಲೆ ಮತ್ತೆ ಎ ಟೈಪ್ ಮತ್ತೆ ರಿಪೀಟ್ ಆಗುತ್ತೆ. ನೋಡಿರಿ, ಇದು ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಅಂತ ಏನಿದೆ ಅಲ್ಲ, ಇದು ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೆ ನಾವು ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಅಂತಂದು ಕರಿತೀವಿ, ಅಥವಾ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಅಂತಂದು ಸಹಿತ ನಾವು ಕರಿತೀವಿ. ನೋಡಿರಿ, ಇದು ಜಾಸ್ತಿ ಇಂಪಾರ್ಟೆಂಟ್. ಇದಕ್ಕೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈ ಥರದ್ದು ಒಂದು ಸ್ಟ್ರಕ್ಚರ್ ಅಂದ್ರೆ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಅಥವಾ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಅಂತ ಏನಿದೆ ನೋಡಿರಿ, ಇದು ಮೀನ್ಸ್ NaCl ಕ್ರಿಸ್ಟಲ್ ಒಳಗಡೆ ನಾವು ಇದನ್ನ ಮೀನ್ಸ್ ಅಬ್ಸರ್ವ್ ಮಾಡ್ಬೋದು ಅಂತಂದು. ನೋಡ್ರಿ, ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆಯಲ್ಲ ಅದನ್ನ ನಾವೀಗ ಸ್ಟಡಿ ಮಾಡಿದ್ರೆ ಆಯ್ತು. ನೋಡ್ರಿ,
ನೋಡಿ ನೆಕ್ಸ್ಟ್ ಕಾನ್ಸೆಪ್ಟ್ ಲೊಕೇಟಿಂಗ್ ಆಕ್ಟಾಹೆಡ್ರಲ್ ಆರ್ ಟೆಟ್ರಾಹೆಡ್ರಲ್ ವಾಯ್ಡ್ ಅಂತಂದು. ನೋಡಿರಿ ಟೆಟ್ರಾಹೆಡ್ರಲ್ ವಾಯ್ಡ್ ಏನಿರ್ತೈತಲ್ಲ ಅದು ಅದ್ರ ಸುತ್ತಮುತ್ತಲೂ ಟೆಟ್ರಾಹೆಡ್ರಲ್ ಟೈಪ್ ಆಫ್ ಸ್ಟ್ರಕ್ಚರ್ ಇರಬೇಕು, ಅವಾಗಷ್ಟು ನಾವು ಅದಕ್ಕೆ ಟೆಟ್ರಾಹೆಡ್ರಲ್ ವಾಯ್ಡ್ ಅಂತ ಕರಿತೀವಿ. ಆಕ್ಟಾಹೆಡ್ರಲ್ ವಾಯ್ಡ್ ಏನಿದೆಯಲ್ಲ ರೈಟ್ 8 ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಪರ್ ಯೂನಿಟ್ ಸೆಲ್ ಆರ್ ಸಿ ಪಿ ಸ್ಟ್ರಕ್ಚರ್ ಅಂತಂದು. ನೆಕ್ಸ್ಟ್ ಇಲ್ಲಿ ಏನಿದೆಯಲ್ಲ ಆಕ್ಟಾಹೆಡ್ರಲ್ ವಾಯ್ಡ್ ಅಂತಂದು ಅದ್ರ ಸುತ್ತಮುತ್ತಲೂ ಸೊ 6 ಯೂನಿಟ್ ಸೆಲ್ಗಳದ್ದು ಮಧ್ಯದಲ್ಲಿ ಒಂದು ಟೆಟ್ರಾಹೆಡ್ರಲ್ ವಾಯ್ಡ್ ಇರ್ತೈತಿ ಅಂತಂದು. ನೋಡಿರಿ ಇದಾಗಿದ ಮೇಲ್ಗಡೆ ಯಾವ್ದು ಬರ್ತೈತಿ ಅಂದ್ರೆ ಪ್ಯಾಕಿಂಗ್ ಎಫಿಸಿಯನ್ಸಿ ಅಂತಂದು. ಸೊ ಈಗ ನಾನು ಒಂದು ಯೂನಿಟ್ ಸೆಲ್ನ ತೊಗೊಂಡ್ಬಿಟ್ಟು ಅದರಲ್ಲಿ ಆಟಮ್ಸ್ ಏನೋ ಹಾಕ್ತೀವಿ ನಾವು ರೈಟ್, ಹಾಕ್ತೀವಿ. ಹಾಕಾಗಿದ ಮೇಲ್ಗಡೆ ನಿಜವಾಗ್ಲೂ ಅಲ್ಲಿ ಆಟಮ್ಸ್ ಎಷ್ಟು ಫಿಲ್ ಆಗಿದೆ, ಎಷ್ಟು ಗ್ಯಾಪ್ ಇದೆ ಅಂತ ನಾನು ತಿಳ್ಕೊಬೇಕಾಗಿತ್ತು ಅಂತ ಅಂದ್ಕೊಂಡ್ರೆ ನನಗೇನು ಬೇಕಂದ್ರೆ ಪ್ಯಾಕಿಂಗ್ ಎಫಿಸಿಯನ್ಸಿ ಅಂತ ಬೇಕ್ರಿ. ಈ ಪ್ಯಾಕಿಂಗ್ ಎಫಿಸಿಯನ್ಸಿನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಒಂದು ಫಾರ್ಮುಲಾ ಇದೆ, ವ್ಯಾಲ್ಯೂಮ್ ಆಕ್ಯುಪೈಡ್ ಬೈ ಸ್ಪಿಯರ್ ಇನ್ ಯೂನಿಟ್ ಸೆಲ್ ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಇಂಟು 100 ಅಂತಂದೆ. ಸೊ ಈಗ ನಾನು ಪ್ಯಾಕಿಂಗ್ ಎಫಿಸಿಯನ್ಸಿನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ CCP ಅಂತ ಇರ್ತೈತೆ ರೀ ರೈಟ್, ಅಂದರೆ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಅಂತಂದು. ಅದರಲ್ಲಿ ಪ್ಯಾಕಿಂಗ್ ಎಫಿಸಿಯನ್ಸಿ ಎಷ್ಟಿರ್ತೈತೆ ಅಂದ್ರೆ 74% ಇರ್ತೈತೆ ರೀ. ಅದೇ ಟೈಪ ನಾನು ಸೊ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಅಂತ ಇರ್ತೈತೆ ರೀ, ಅದರಲ್ಲಿ ಎಫಿಸಿಯನ್ಸಿ ಎಷ್ಟಿರ್ತೈತೆ ಅಂದ್ರೆ 68% ಇರ್ತೈತೆ ರೀ. ಅದೇ ಟೈಪ ನಾನು ಸಿಂಪಲ್ ಕ್ಯೂಬಿಕ್ ತೊಗೊಂಡೆ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಎಫಿಸಿಯನ್ಸಿ ಎಷ್ಟಿರ್ತೈತೆ ಅಂದ್ರೆ 52.4% ಇರ್ತೈತೆ ರೀ. ಅದೇ ಟೈಪ ನಾವು ಡೆನ್ಸಿಟಿನೂ ಸಹಿತ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಒಂದು ಫಾರ್ಮುಲಾ ಇದೆ. ಸೊ D = Z × M ಡಿವೈಡೆಡ್ ಬೈ A³ × NA ಅಂತಂದು. ಸೊ Z ಅಂದ್ರೆ ನಂಬರ್ ಆಫ್ ಆಟಮ್ಸ್ ಇನ್ ಯೂನಿಟ್ ಸೆಲ್ ಅಂತಂದು. ನೋಡಿರಿ ಇದಾಗಿದ ಮೇಲ್ಗಡೆ ಸೊ ಮಾಸ್ ಆಫ್ ಆಟಮ್ ಇನ್ ಯೂನಿಟ್ ಸೆಲ್ ಸಹಿತ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಮಾಸ್ ಆಫ್ ಆಟಮನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ ನಾವು. ಸೊ M ಈಸ್ ನಥಿಂಗ್ ಬಟ್ ಮೋಲಾರ್ ಮಾಸ್ ಡಿವೈಡೆಡ್ ಬೈ ಸೊ ಅವಗಾಡ್ರೋ ನಂಬರ್ ಅಂತಂದು ರೈಟ್. ನೋಡಿರಿ ಇದಾಗಿದ ಮೇಲ್ಗಡೆ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ, ದಟ್ ಈಸ್ ಇನ್ಪರ್ಫೆಕ್ಷನ್ ಇನ್ ಸಾಲಿಡ್ಸ್ ಅಂತಂದು. ಇನ್ಪರ್ಫೆಕ್ಷನ್ ಇನ್ ಸಾಲಿಡ್ಸ್ ಅಂತಂದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮ್ ಸೊ ಈಗ ನಾವು ಅಂದ್ಕೊಂಡಿರ್ತೀವಿ ರೀ ಒಂದು ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ನಾನು ತೊಗೊಂಡಿದ್ದೆ ಅಂದ್ರೆ ನೋಡಿರಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ರೀ ಏನಂದ್ರೆ ಸೊ ಈಗ ನನ್ನ ಹತ್ರ ಒಂದು ಕ್ರಿಸ್ಟಲ್ ಸಿಸ್ಟಮ್ ಇದೆ ಅಂತ ಅಂದ್ಕೊಳ್ರಿ, ಅದು ಪರ್ಫೆಕ್ಟಾಗಿ ಮೀನ್ಸು ಎಲ್ಲ ಕಡೆನೂ ಐಟಮ್ಸ್ಗಳು ಇದಾವೆ ಅಂತಂದು. ಅದ್ರ ಸಹಿತ ಕೆಲವೊಂದು ಟೈಮ್ ಐಟಮ್ಸ್ಗಳು ಮಿಸ್ ಆಗ್ತವೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಇನ್ಪರ್ಫೆಕ್ಷನ್ ಇನ್ ಸಾಲಿಡ್ ಅಂತ ಕರಿತೀವಿ ರೀ. ಸೊ ಇಲ್ಲಿ 2 ಟೈಪ್ ಆಫ್ ಇರ್ತಾವೆ ರೀ, ಒಂದು ಟೈಪ್ಸ್ ಆಫ್ ಡಿಫೆಕ್ಟ್ಸ್ ಅಂತಂದು. ನೋಡಿರಿ ಮೋಸ್ಟ್ಲಿ ಮೇನ್ ಇಂಪಾರ್ಟೆಂಟ್ ಯಾವುದಂದ್ರೆ ಸೊ ಫ್ರಾಂಕೆಲ್ ಡಿಫೆಕ್ಟ್ ಮತ್ತು ಸ್ಕಾಟ್ಕಿ ಡಿಫೆಕ್ಟ್ ಅಂತಂದು. ನೋಡಿರಿ ಇಲ್ಲಿ ಸೊ ಈ ಸ್ಕಾಟ್ಕಿ ಮತ್ತು ಫ್ರಾಂಕೆಲ್ ಡಿಫೆಕ್ಟ್ನ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಒಂದು ಟ್ರಿಕ್ ಇದೆ ರೀ, SCFC ಅಂತಂದು. ಸೊ ಸ್ಕಾಟ್ಕಿ ಒಳಗಡೆ ಈಕ್ವಲ್ ನಂಬರ್ ಆಫ್ ಪಾಸಿಟಿವ್ ಅಯಾನ್ಸ್ ಮತ್ತು ನೆಗೆಟಿವ್ ಅಯಾನ್ಸ್ ಮಿಸ್ಸಿಂಗ್ ಆಗಿರ್ತವೆ. ಅದರಿಂದ ನನಗೆ ಫ್ರಾಂಕೆಲ್ ಡಿಫೆಕ್ಟ್ ಒಳಗಡೆ ಏನಾಗಿರ್ತೈತೆ ಅಂದ್ರೆ ಕ್ಯಾಟ್ ಅಯನ್ ಅಷ್ಟೇ ಮಿಸ್ಪ್ಲೇಸ್ ಆಗಿರ್ತೈತೆ ರೀ ರೈಟ್. ಸೊ ಅದಕ್ಕೋಸ್ಕರ SEFC ಅಂತಂದು ರೈಟ್. ಸೊ ಸ್ಕಾಟ್ಕಿ ಈಕ್ವಲ್ ನಂಬರ್ ಆಫ್ ಕ್ಯಾಟ್ ಅಯನ್ ಆ್ಯಂಡ್ ಆ್ಯನ್ಸ್ ಆರ್ ಮಿಸ್ಸಿಂಗ್, ಬಟ್ ಫ್ರಾಂಕೆಲ್ ಒಳಗಡೆ ಕ್ಯಾಟ್ ಅಯನ್ಸ್ ಆರ್ ಮಿಸ್ಪ್ಲೇಸ್ಡ್ ಅಂತಂದು ರೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ಡಿಫೆಕ್ಟ್ಸ್ ಇನ್ ಸಾಲಿಡ್ಸ್. ದಿಸ್ ಕಂಪ್ಲೀಟ್ಸ್ ದಿ ಸಾಲಿಡ್ ಸ್ಟೇಟ್ ಚಾಪ್ಟರ್ ಅಂತಂದು. ನೋಡಿರಿ ನೆಕ್ಸ್ಟ್ ಇನ್ನೊಂದು ಏನೇನಿದೆ ಅಲ್ಲ ರಿಮೈನಿಂಗ್ ಚಾಪ್ಟರ್ಸ್ ಏನಿದೆ ಅಂದರೆ ಅವನ್ನ ನಾವು ನೆಕ್ಸ್ಟ್ ಚಾಪ್ಟರ್ ಒಳಗಡೆ ನೆಕ್ಸ್ಟ್ ಕ್ಲಾಸಸ್ ಒಳಗಡೆ ನಾವು ಸ್ಟಡಿ ಮಾಡಿದ್ವಿ ಆಯ್ತು ರೈಟ್. ಸೊ ಥ್ಯಾಂಕ್ ಯು ವೆರಿ ಮಚ್.